ನೋಡಿ, ಗಾಯ ಎಷ್ಟು ದೊಡ್ಡದಾಗ್ಬಿಟ್ಟಿದೆ. ಹಾಸ್ಪಿಟಲ್ಗೆ ಹೋಗೋಣ ಅಂದ್ರೆ ನನ್ನ ಮಾತೆ ಕೇಳ್ತಾ ಇಲ್ಲ ನೀವು. ಅಯ್ಯೋ ಭಾರ್ಗವಿ, ಇಷ್ಟು ಚಿಕ್ಕ ಗಾಯಕ್ಕೆಲ್ಲ ಹಾಸ್ಪಿಟಲ್ಗೆ ಹೋಗ್ತಾರ? ನೀವೇ ನಿಮ್ಮ ಕೈಯಾರ ಆಯಿಂಟ್ಮೆಂಟ್ ಹಚ್ತೀರಲ್ಲ, ಅದೇ ಸಾಕ್ಬಿಡಿ, ಗಾಯ ಮಾಯ ಆಗತ್ತೆ. ಸೈಟ್ ಎಲ್ಲ ಚೆನ್ನಾಗಿದೆ. ಅಂದಾಗೆ ಅದ್ರ ಮೆಜರ್ಮೆಂಟ್ ಎಷ್ಟಿದೆ ಸರ್? ಅದು 100/150 ಸರ್. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ? ಎಲ್ಲ ಸರಿ ಇದೆ ಸರ್. ಚಿನ್ನದಂತ ಪ್ರಾಪರ್ಟಿ ಸರ್. ಏರ್ಪೋರ್ಟ್ಗೆ ಇಲ್ಲಿಂದ ಬರೀ 45 ನಿಮಿಷ ಅಷ್ಟೇ. ಇಲ್ಲೇ ಹತ್ರದಲ್ಲಿ ಹಾಸ್ಪಿಟ್ಲ್ ಇದೆ, ಕಾಲೇಜ್ ಇದೆ, ಮಾಲ್ ಇದೆ. ನಿಮ್ಗೆ ಏನ್ ಬೇಕು ಎಲ್ಲ ಅನುಕೂಲತೆಗಳಿದೆ ಸರ್. ನೀವು ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇನ್ನು 6 ತಿಂಗಳಲ್ಲಿ ಡಬಲ್ ಆಗುತ್ತೆ ಸರ್. ನೋಡಿ, ಯೋಚನೆ ಮಾಡಿ ಸರ್, ಖಂಡಿತ ಬಿಡಬೇಡಿ. ಈ ಪ್ರಾಪರ್ಟಿ ನೀವೇ ತಗೋಬೇಡಿ ಸರ್. ಒಳ್ಳೇದು. ಡಾಕ್ಯುಮೆಂಟ್ಸ್ ಎಲ್ಲ ಯಾವಾಗ ಕಳಿಸ್ತೀರಾ? ನಿಮ್ಮ ಓನರ್ನ ಯಾವಾಗ ಮೀಟ್ ಮಾಡ್ಬೋದು? ಇವತ್ತೇ ಮೀಟ್ ಮಾಡಿಸ್ತೀನಿ ಸರ್. ಅಡ್ವಾನ್ಸ್ ಕೊಟ್ಬಿಡ್ತೀರಾ? ಅಂದಾಗೆ ಸರ್ 1 ಸೆಕೆಂಡ್. ಆಯ್ತು. ಸರ್ ಹಾ, ನಮಸ್ಕಾರ. ನಮಸ್ತೆ. ಈ ಸೈಟ್ ನೀವು ತಗೊಳಕ್ ಬಂದಿದ್ದೀರಾ ಸರ್? ಹೌದು. ದಯವಿಟ್ಟು ತಗೋಬೇಡಿ ಸರ್. ಯಾಕೆ ಸರ್? ಯಾಕೆ ತಗೋಬಾರ್ದು? ಈ ಜಾಗ ಏನಾದ್ರೂ ನೀವು ತಗೊಂಡ್ರೆ ಮೋಸ ಹೋದಂಗೆ ಸರ್. ಸೆಕ್ಯೂರಿಟಿ, ನಿಮ್ಗೇನ್ರಿ ಅವ್ರ ಹತ್ರ ಮಾತು? ಸರ್, ಓನರ್ ಫೋನ್ ಮಾಡಿದ್ರು, ಬನ್ನಿ ಸರ್, ಎಲ್ಲ ಮಾತಾಡಿ ಮುಗಿಸ್ಬೋಣ. 1 ನಿಮಿಷ ಇರಿ ಸರ್, ನೀವು ಹೇಳಿ ಸರ್. ಸರ್, ನೀವೇನ್ ಸರ್ ಈ ಸೆಕ್ಯೂರಿಟಿ ಮಾತು ಕೇಳ್ಕೊಂಡು? ಹೋಗ, ನಿನ್ ಕೆಲಸ ಇಷ್ಟ ಅಷ್ಟು ನೋಡ್ಕೊಳಗಯ್ಯ. ಇಲ್ಲಿ ಬಂದ್ಬಿಡ್ತಾನೆ, ಇಲ್ಲಿ ಲಾಯರ್ ತರ ಮಾತಾಡೋದಕ್ಕೆ. ಸರ್ ಬನ್ನಿ ಸರ್, ಹೋಗೋಣ. 1 ನಿಮಿಷ ಸುಮ್ಮನೆ ಇರ್ರಿ ನೀವು. ಸರ್, ನೀವು ಹೇಳಿ ಸರ್. ಸರ್, ಈ ಪ್ರಾಪರ್ಟಿ ಆಲ್ರೆಡಿ 4 ಜನಗಳ ಹೆಸರಿಗೆ ರಿಜಿಸ್ಟರ್ ಆಗಿದೆ. ದಿನ ಜಗಳ ಸರ್. ದಿವಸ ಯಾರಾದ್ರೂ ಒಬ್ರು ಬಂದು ಈ ಪ್ರಾಪರ್ಟಿ ಮುಂದೆ ಗಲಾಟೆ ಮಾಡ್ತಾನೆ ಇರ್ತಾರೆ. ಏಪ್ಪ ಅವನಲ್ಲ ಇವನು, ಯಾರಿಗಾದ್ರೂ ಈ ಪ್ರಾಪರ್ಟಿನ ಸಾಗ ಹಾಕ್ಬಿಡ್ಬೇಕು ಅಂತ ಹೊರಟು. ಕಮಿಷನ್ ಜಾಸ್ತಿ ಸಿಗುತ್ತಲ್ಲ ಸರ್. ಏನ್ರಿ ಇವ್ರು ಹೇಳ್ತಿರೋದು ನಿಜನಾ? ಬಿಟ್ಟಿದ್ದಲ್ಲ ಜೀವನ ಪೂರ್ತಿ ನಮ್ಮ ಬಾಸ್ ನಾನು ಉತ್ತರ ಕೊಡ್ಬೇಕಾಗಿತ್ತು. ಸರ್, ನೀವು ಇವ್ರ ಮಾತು ನಂಬೇಡಿ ಸರ್. ಓನರ್ ಫೋನ್ ಮಾಡಿದ್ದಾರೆ ಸರ್, ಬೇಕಿದ್ರೆ ನೀವು ಅವ್ರ ಹತ್ರನೇ ಮಾತಾಡ್ಬೋದು. ಬನ್ನಿ ಸರ್, ಹೋಗೋಣ. ಬೇಡಪ್ಪ ಬೇಡ. ಇಷ್ಟೆಲ್ಲ ಪ್ರಾಪರ್ಟಿನ ನಮ್ಮ ಬಾಸ್ಗೆ ತೋರಿಸಿದ್ರೆ ಖಂಡಿತ ನಮ್ಮ ಬಾಸ್ ಒಪ್ಪೋದೇ ಇಲ್ಲ. ಸರ್ ಹಾಗನ್ಬಿಡಿ. ಬೇಡ, ದಯವಿಟ್ಟು ಬಿಟ್ಬಿಡಿ. ನಿಮ್ ಸಹವಾಸನೇ ಬೇಡ. ಸರ್ 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 ಹೇಯ್, ಯಾವನೇ ನೀನು? ನನ್ನ ಬಿಸ್ನೆಸ್ ಎಲ್ಲ ಹಾಳು ಮಾಡ್ಬಿಟ್ಟಲ್ಲ. ಸಾರಿ. ತುಂಬಾ ನೋವಾಗ್ತಿದ್ಯಾ? ಏನಾಗಲ್ಲ. ನಾನು ಕಾಟನ್ಗೆ ಸ್ವಲ್ಪ ಬಿಟ್ಟು ಕ್ಲೀನ್ ಮಾಡ್ತಿದ್ದೇನಲ್ಲ, ಅದಕ್ಕೆ ಸ್ವಲ್ಪ ಉರಿತಾ ಇದೆ ಅಷ್ಟೆ. ಸ್ವಲ್ಪ ಸರಿ ಹೋಗ್ಬಿಡುತ್ತೆ. ಈ ಔಷಧಿ ಹಚ್ಚೋಷ್ಟರಲ್ಲಿ ಗಾಯನೇ ವಾಸಿ ಆಗ್ಬಿಟ್ಟಿರುತ್ತೆ. ಸಾರಿ. ನೋಡಿ, ಗಾಯ ಎಷ್ಟು ದೊಡ್ಡದಾಗ್ಬಿಟ್ಟಿದೆ. ಹಾಸ್ಪಿಟಲ್ಗೆ ಹೋಗೋಣ ಅಂದ್ರೆ ನನ್ನ ಮಾತೆ ಕೇಳ್ತಾ ಇಲ್ಲ ನೀವು. ಅಯ್ಯೋ ಭಾರ್ಗವಿ, ಇಷ್ಟು ಚಿಕ್ಕ ಗಾಯಕ್ಕೆಲ್ಲ ಹಾಸ್ಪಿಟಲ್ಗೆ ಹೋಗ್ತಾರ? ನೀವೇ ನಿಮ್ಮ ಕೈಯಾರ ಆಯಿಂಟ್ಮೆಂಟ್ ಹಚ್ತೀರಲ್ಲ, ಅದೇ ಸಾಕ್ಬಿಡಿ, ಗಾಯ ಮಾಯ ಆಗತ್ತೆ.
ಬಿಡಿ ನನ್ ಕೈನ. ಅರ್ಜುನ್ ಜೊತೆ ಈ ಬಂಧನ ಇರ್ಬೇಕಿತ್ತು. ಆದ್ರೆ ಆದ್ರೆ ಆ ಭಾರ್ಗವಿ ಇದ್ದಾಳೆ. ಬರ್ತಿರೋ ಕೋಪಕ್ಕ ಅವಳ ಹೊಡಿಬೇಕು, ಪರ್ಚಬೇಕು, ಅವಳ ಜನ್ಮ ಜಾಲಾಡ್ಬೇಕು ಅನ್ಸುತ್ತೆ ಅಂತ ನನಗ್ ಗೊತ್ತು. ಆದ್ರೆ ನೀನ್ ಹಾಗ್ ಮಾಡೋದ್ರಿಂದ ಅರ್ಜುನಿಂದ ದೂರ ಆಗ್ತೇ ಹೊರತು ಅವನಿಗೆ ಹತ್ರ ಆಗೋದಿಲ್ಲ. ಇಷ್ಟಪಡ್ತಿರೋ ಹುಡ್ಗ ಕಣ್ಣು ಮುಂದೆನೆ ಬೇರೆಯವ್ರ ಜೊತೆ ಇದ್ರೆ ಆಗೋ ನೋವು ಏನು ಅನ್ನೋದು ನನ್ಗೆ ಅರ್ಥ ಆಗುತ್ತೆ ವಂದನ. ಗೊತ್ತು. ಏನ್ ಗೊತ್ತು? ಏನು ಗೊತ್ತು ನಿಮ್ಗೆ? ನೀವ್ ಇಷ್ಟಪಟ್ಟಿರೋ ಹುಡ್ಗನ ಮದ್ವೆ ಆಗಿ ಆರಾಮಾಗಿದ್ದೀರಾ. ಏನು ಗೊತ್ತಿಲ್ಲ ನಿಮ್ಗೆ? ಎಲ್ರ ಜೊತೆ ಸೇರ್ಕೊಂಡು ನೀವು ನನಗ್ ಮೋಸ ಮಾಡಿದ್ದೀರಾ. ನಂಬಿಸಿ ಕತ್ತು ಕುಯ್ತಿದ್ದೀರಾ. ಅರ್ಜುನ್ ಭಾರ್ಗವಿ ಒಂದಾಗೋದೇ ಇಲ್ಲ. ಆ ಭಾರ್ಗವಿ ನಮ್ಮ ಅರ್ಜುನ ಒಪ್ಕೊಳ್ಳೋದೇ ಇಲ್ಲ ಅಂತ ಹೇಳ್ಬಿಟ್ಟು ಯಾಕಿನ್ನು ಇಲ್ಲೇ ಇಟ್ಕೊಂಡಿದ್ದೀರಾ? ಯಾಕೆ ನನ್ನ ಅರ್ಜುನ್ ಜೊತೆನೆ ಇದ್ದಾಳೆ? ಉತ್ತರ ಕೊಡಿ. ಅದೇನೋ ಅಂತಾರಲ್ಲ, ಕಾಮಾಲ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಅಂತ. ಹಾಗೇನೆ ನೀನ್ ಹೀಗೆ ಡೌಟ್ ಅಲ್ಲಿ ಕೋಪದಲ್ಲಿ ನೋಡಿದ್ರೆ ಎಲ್ಲ ಹಾಗೆ ಕಾಣುತ್ತೆ. ಸ್ವಲ್ಪ ತಾಳ್ಮೆಯಿಂದ ಸೂಕ್ಷ್ಮವಾಗಿ ಗಮನಿಸಿ ನೋಡು, ಆಗ ನಿನಗೆ ಎಲ್ಲ ಅರ್ಥ ಆಗತ್ತೆ. ಇನ್ನು ಏನ್ ಅರ್ಥ ಆಗ್ಬೇಕು? ಅವರಿಬ್ರು ಗಂಡ ಹೆಂಡತಿ, ನಾನೇನು ಅಲ್ಲ ಅನ್ನೋದು ಅರ್ಥ ಆಗ್ಬೇಕಾ? ಅವರಿಬ್ರು ಒಬ್ರನ್ನೊಬ್ರು ಒಪ್ಕೊಂಡಿದ್ದಾರೆ ಅಂತ ಯಾರು ಹೇಳಿದ್ ನಿನಗೆ? ಒಂದು ಗಾಯಕ್ಕೆ ಔಷಧಿ ಹಚ್ಚೋದನ್ನ ನೋಡಿ ಅವರಿಬ್ರು ಆಗಿದ್ದಾರೆ ಅಂತ ಅನ್ಕೋತಿದ್ಯಾ? ಹಾದಿ ಬೀದಿಲ್ ಹೋದವ್ರಿಗೆ ಆಕ್ಸಿಡೆಂಟ್ ಆದ್ರೂ ಈ ಭಾರ್ಗವಿ ಹಾಗೆ ಹೋಗಿ ಆರೈಕೆ ಮಾಡ್ತಾಳೆ. ಅದೇ ಕಾರಣಕ್ಕೆ ಅಲ್ವಾ ಆ ಸಂಧ್ಯಾಗೆ ಸಹಾಯ ಮಾಡಕ್ಕೆ ಕೇಸ್ ತಗೊಂಡಿದ್ದು. ಅಂದ್ರೆ ಭಾರ್ಗವಿ ಅರ್ಜುನ್ ಒಂದಾಗಿಲ್ಲ ಅಂತಿದ್ದೀರಾ? ಹೋಗಿ ರೂಮಲ್ಲಿ ನೋಡು, ನೆಲದ ಮೇಲೆ ಮಡ್ಚಿಟ್ಟಿರೋ ಚಾಪೆ ದಿಂಬು ಎಲ್ಲ ಹಾಗೆ ಇದೆ. ಆ ಭಾರ್ಗವಿ ನೆಲದ ಮೇಲೆ ಮಲ್ಕೋತಾಳೆ, ಅರ್ಜುನ್ ಒಬ್ನೇ ಬೆಡ್ ಮೇಲೆ ಮಲಗ್ತಿರೋದು. ಅವರಿಬ್ಬರ ಮಧ್ಯ ಇರೋ ಈ ಮುನ್ಸು ಅನುಮಾನನೇ ನಿನಗೆ ಟ್ರಂಪ್ ಕಾರ್ಡ್. ನೀನ್ ಹೀಗ್ ಕಿರ್ಚಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ನಯವಾಗಿ ಪ್ರೀತಿಯಿಂದ ಅರ್ಜುನ್ ಹತ್ರ ಮಾತಾಡ್ ಹೋಗು, ಆಗ ಆ ಭಾರ್ಗವಿ ನಿನ್ ಹಾಗೆ ಉರ್ಕೊಂಡು ಹೊರಟೋಗ್ತಾಳೆ. ಅವ್ರ ನಡುವೆ ಇರೋ ಡಿಸ್ಟೆನ್ಸ್ ಜಾಸ್ತಿ ಆಗ್ಬೇಕು ಹೊರತು ಕಮ್ಮಿ ಆಗ್ಬಾರ್ದು. ಮುಂದೆ ಆ ಭಾರ್ಗವಿನ ಹೇಗ್ ಹೊಟ್ಟೆ ಉರಿಸ್ತೀನೋ ನೋಡ್ತಾ ಇರಿ. ಸರ್, ಭಾರ್ಗವಿ ಕೇಸ್ ಬಿಟ್ರು ನಮ್ಮ ಅರ್ಜುನ್ ಸರ್ನ ಬಿಡ್ತಾನೆ ಇಲ್ವಲ್ಲ ಸರ್? ಒಳ್ಳೆ ತಿಗ್ನೆ ತರ ಅವ್ರಿಗೆ ಅಂಡ್ಕೊಂಡೇ ಬಂದ್ಲು. ಅಂದ್ರೆ ಕೋರ್ಟಲ್ಲಿ ಹಿಂಸೆ ಕೊಟ್ಟಿದ್ ಸಾಲದು ಅಂತ ಮನೆಗೆ ಬಂದಿದ್ದಾಳೆ ಅನ್ನೋ ಬೇಜಾರಲ್ಲಿ ಹೇಳ್ದೆ. ಏನೇ ಆದ್ರೂ ಗಾಡ್ ಫಾದರ್ ಅಂತ ನಿಮ್ ಮನೆಗೆ ಇದ್ದೀರಲ್ಲ ಸರ್, ಏನು ಆಗೋದಿಲ್ಲ ಬಿಡಿ. ನಿಮ್ ಮುಂದೆ ಬಾಲ ಮುದ್ರಕೊಂಡಿರೋ ಬೆಕ್ಕು ತರ ಸುಮ್ಮನಿರ್ತಾಳೆ. ಆದ್ರೂ ಇಂಥ ಸೊಸೆ ಈ ಮನೆಗೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಸರ್. ವೈಬೇ ಮ್ಯಾಚ್ ಆಗ್ತಾ ಇಲ್ಲ.
ನೀವು ಅವಳಿಗೆ ಕೋರ್ಟಿಂದ ಗೇಟ್ ಪಾಸ್ ಕೊಟ್ಟ ಹಾಗೆ ಅರ್ಜುನ್ ಸರ್ ಲೈಫಿಂದನೂ ಗೇಟ್ ಪಾಸ್ ಕೊಟ್ಬಿಡಿ. ಪಾಪ ಒಂದು ಬಡಪಾಯಿ ಗಂಡು ಜೀವ ಉಳ್ಕೊಳ್ಳುತ್ತೆ. ಮುಗೀತಾ ಅಥವಾ ಇನ್ನೇನಾದ್ರೂ ಇದೆಯಾ? ಒಂದು ವಿಷಯ ಹೇಳು ಶ್ಯಾಮ್, ನೀನು ನನ್ನ ಕೆಲ್ಸಕ್ಕೆ ಅಸಿಸ್ಟೆಂಟಾ ಅಥವಾ ಈ ಮನೆಗೆ ಅಸಿಸ್ಟೆಂಟಾ? ಕೇಸ್ ಕಡೆನೂ ಸ್ವಲ್ಪ ಗಮನ ಕೊಡು. ಯಾವುದೇ ಕಾರಣಕ್ಕೂ ಅವಳು ಪಿಟಿಷನ್ ಹಾಕಬಾರ್ದು. ತೀರಾ ಸೆನ್ಸಿಟಿವ್ ಕೇಸ್ ಇದೆ, ಹುಷಾರಾಗಿ ಹ್ಯಾಂಡಲ್ ಮಾಡು. ಸರಿ ಸರ್, ನಿಮ್ಮ ಮೇಲಿರೋ ಭಯಕ್ಕೆ ಅವಳು ನಮ್ಮ ಕಡೆ ಸುಳಿಲೂಬಾರ್ದು, ಆ ಥರ ನೋಡ್ಕೋ. ಹಾ, ಕಾಫಿ ತುಂಬಾ ಚೆನ್ನಾಗಿದೆ. ಕೋರ್ಟ್ ಕೆಲಸ ಇಲ್ದಿದ್ರೆ ಏನಂತೆ ಮಾವ? ಅಟ್ಲೀಸ್ಟ್ ಕಾಫಿ ಟೀ ಅಂಗಡಿನಾದ್ರೂ ಇಡ್ಬೋದಂತ ಅಲ್ವಾ ಅಸಿಸ್ಟೆಂಟ್? ಹೌದೌದು, ಬ್ರೈಟ್ ಫ್ಯೂಚರ್ ಇದೆ. ಭಾರ್ಗವಿ, ಕಾಫಿ ಅಂತಿದ್ದಾಗ ಜ್ಞಾಪಕ ಬಂತು ನೋಡಿ, ಒಂದು ಕಾಫಿ ಎಸ್ಟೇಟ್ ಕೇಸ್ ಬಂದಿದೆ. ಶ್ಯಾಮಕ್ ಪಾಪ ತಲೆ ಓಡ್ತಾ ಇಲ್ಲ. ನೀನು ಆ ಫೈಲ್ನ ಸ್ಟಡಿ ಮಾಡಿ ಒಂದು ಡ್ರಾಫ್ಟ್ ಮಾಡಿಕೊಡು. ಅಲ್ಲ ಸರ್, ನಾನು ಶ್ಯಾಮ್, ನೀನು ಸುಮ್ಮನೆ ಇರು, ನಿಂಗೆ ಗೊತ್ತಾಗಲ್ಲ. ಭಾರ್ಗವಿ ಪಾಯಿಂಟ್ಸ್ನ ತುಂಬಾ ಚೆನ್ನಾಗಿ ಹಾಕ್ತಾಳೆ. ಈ ಕೇಸನ್ನ ನೀನೇ ಹ್ಯಾಂಡಲ್ ಮಾಡ್ಬಿಡು. ಸಾರಿ ಮಾವ, ನಾನಿವಾಗ ಭಾರ್ಗವಿ ಅರ್ಜುನ್ ಪಾಟೀಲ್, ಈ ಮನೆ ಸೊಸೆ. ಭಾರ್ಗವಿ LLB ಆಗಿ ಲಾ ಪ್ರಾಕ್ಟೀಸ್ ಮಾಡೋದನ್ನ ನಾನು ಬಿಟ್ಬಿಟ್ಟಿದ್ದೀನಿ. ನಿಮಗೆ ಬೇರೆ ಏನಾದ್ರೂ ಬೇಕಿದ್ರೆ ಹೇಳಿ, ಬೇಕಿದ್ರೆ ಇನ್ನೊಂದು ಕಪ್ ಕಾಫಿ ಮಾಡ್ಕೊಂಡು ಬರ್ತೀನಿ. ಕಾಫಿ ಇನ್ನೊಂದು ಕಪ್ ಕಾಫಿ ಮಾಡ್ಕೊಡ್ತಾಳಂತೆ.